ನನ್ನ ಆಫೀಸಲ್ಲಿ ಇವತ್ತು ನನ್ನ ವಿರೋಧ ಪಕ್ಷದ ಆಫೀಸಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ಕರೆದಿದ್ದೆ. ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆಯಲ್ಲಿ ನಾರಾಯಣ ಸ್ವಾಮಿಯವರು ನಮ್ಮೆಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ವಿಧಾನ ಪರಿಷತ್ತು, ವಿಧಾನಸಭೆ ಶಾಸಕರು ಭಾಗವಹಿಸಿದರು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಕಳೆದ ಬಾರಿನೂ ಕೂಡ ಈ ಚರ್ಚೆಗೆ ಒಂದು ಅವಕಾಶ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ, ಸುಮಾರು ಒಂದು 50-60ಕ್ಕೂ ಹೆಚ್ಚು ಜನ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ಅದರ ಪ್ರತಿಫಲ ಏನು? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ವಿಚಾರ ಅವರು ಬಾಯಿ ಬಿಡ್ತಾನೆ ಇಲ್ಲ. ಹಣ ಇದೆ ಅಂತ ಹೇಳ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ನೀವೇನು ಕೊಟ್ರಿ? ಕಳೆದ ಒಂದು ವರ್ಷ 7 ತಿಂಗಳಾಯಿತು. ಉತ್ತರ ಕರ್ನಾಟಕಕ್ಕೆ ಸಿಕ್ಕ ಪ್ರತಿಫಲ ಏನು? ಎಷ್ಟು ಕೈಗಾರಿಕೆಗಳು ಉತ್ತರ ಕರ್ನಾಟಕಕ್ಕೆ ಬಂದಿದೆ? ಎಷ್ಟು ಬೆಳೆ ಹಾನಿ ಸಂಬಂಧಪಟ್ಟಂತೆ ಎಷ್ಟು ಹಣ ಹೋಗಿದೆ? ಅಭಿವೃದ್ಧಿ ಏನಾಗಿದೆ? ರಸ್ತೆ ಅಭಿವೃದ್ಧಿ ಏನಾಗಿದೆ? ನೀರಾವರಿ ವಿಚಾರವಾಗಿ ಏನು ಮಾಡಿದ್ದೀರಾ? ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರಿ. ಆ ಕೃಷ್ಣೆಯ ಕಣ್ಣೀರು ಸುರಿಸ್ತಾನೆ ಇದ್ದಾರೆ ಗೊತ್ತು. HK ಪಾಟೀಲ್ ಆ ಸುದ್ದಿನೇ ಎತ್ತುತ್ತಾ ಇಲ್ಲ. ಈಗ ಈ ಥರದ ಹಲವಾರು ವಿಚಾರಗಳನ್ನು ನಮ್ಮ ಶಾಸಕರು, ಈಗ ಬಂದಿರೋವಂಥ ನಮ್ಮ ಶಾಸಕರು ವಿಷಯ ಮಾಡಿದ್ರು. ಮತ್ತು ನಂಜುಂಡಪ್ಪ ವರದಿ ಬಗ್ಗೆ ವಿಶೇಷವಾದಂಥ ಒಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. ಅದು 6 ತಿಂಗಳೊಳಗಡೆ ಅದರ ರಿಪೋರ್ಟ್ ತಗೊಂಡು ನಾವು ಚಾಲನೆಯನ್ನೇ ಕೊಟ್ಬಿಡ್ತೀರಿ. ನಂಜುಂಡಪ್ಪ ವರದಿಗೆ ಒಂದು ಚಾಲನೆಯನ್ನು ಕೊಡ್ತೀರಿ ಅಂದರು. 6 ತಿಂಗಳಾಯಿತು, ವರ್ಷ ಆಗೋಯ್ತು. ಇನ್ನೊಂದು ಅಧಿವೇಶನ ಬರ್ತಾಯಿದೆ. ಉತ್ತರ ಏನು ಕಾಂಗ್ರೆಸ್ ಹೊತ್ತು? ಈ ಎಲ್ಲ ವಿಚಾರಗಳನ್ನು ನಮ್ಮ ಶಾಸಕರು ಇವತ್ತು ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ಮತ್ತು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ನಾವು ಮಾತಾಡಬೇಕು, ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾವ ಮಾಡಬೇಕು, ತಾರ್ಕಿಕ ಅಂತ್ಯಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕು, ಇದನ್ನು ಗಟ್ಟಿಯಾಗಿ ಹೇಳುವಂಥದ್ದಕ್ಕೆ ಈಗಾಗಲೇ ನಾವು ಅವ್ರಿಗೆ ಏನೇನು ಬೇಕೋ ಮಾಹಿತಿಗಳು, ನಮ್ಮೆಲ್ಲ ಶಾಸಕರಿಗೆ ಮಾಹಿತಿಗಳು ಏನೇನಿದೆ, ಪತ್ರಿಕಾ ವರದಿಗಳೇನಿದೆ, ಅದ್ರ ಬಗ್ಗೆ ನಮಗೇನೇನು ಮಾಹಿತಿ ಸಿಕ್ಕಿದೆ ಅವೆಲ್ಲವನ್ನು ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀರಿ. ಅವರಿಗೆ ಪೋಸ್ಟ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ಕಳಿಸ್ಕೊಟ್ಟಿದ್ದೀರಿ. ಮತ್ತು ಅವರ ಹತ್ರನೂ ಕೆಲವು ದಾಖಲೆಗಳು ಇದೆ. ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಕೂಡ ಈಗಾಗಲೇ ಅಧ್ಯಯನ ಮಾಡಿದ್ದಾರೆ. ಅವರ ಹತ್ರನೂ ಕೂಡ ಕೆಲವು ದಾಖಲೆಗಳಿದೆ. ಇಷ್ಟೆಲ್ಲ ದಾಖಲೆಗಳನ್ನ ಇಟ್ಕೊಂಡು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕಕ್ಕೆ ಅವರು ಕೊಟ್ಟಿದ್ದೆಷ್ಟು, ಹೇಳಿದ್ದೆಷ್ಟು, ಕೊಟ್ಟಿದ್ದೆಷ್ಟು, ಬಿಡುಗಡೆ ಆಗಿದ್ದೆಷ್ಟು, ಖರ್ಚಾಗಿದ್ದೆಷ್ಟು, ಇಷ್ಟು ಲೆಕ್ಕವನ್ನು ನಮ್ಮ ಉತ್ತರ ಕರ್ನಾಟಕದ, ಅವ್ರಿಗೆ ಹೆಚ್ಚು ಅವಕಾಶ ಕೊಡ್ತೀರಿ, ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋರಿದ್ದೀರಿ. ಈ ಸರಿ ಸರ್ಕಾರಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳಿಗೆ ಇದುವರೆಗೂ ಏನು ಪರಿಹಾರ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಯಾಕಂದರೆ ಈಗಾಗಲೇ ಒಬ್ಬರ ಮೇಲೊಬ್ಬರು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮೆರವಣಿಗೆ, ಹೋರಾಟ, ಧರಣಿ, ಸತ್ಯಾಗ್ರಹ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಒಂದು ಕಡೆ ಈ ಸಾರಿಗೆ ಇಲಾಖೆಯವರು ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ ಅವರು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಮತ್ತು ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆ ಅಬಕಾರಿ ಇಲಾಖೆಯವರು ಅವರು ಬಂದ್ ಮಾಡ್ತೀನಿ ಅಂದರು. ಅವ್ರ ಮುಖ್ಯಮಂತ್ರಿಗಳು ಏನೋ ಕರೆದು ಸಬೂಬ್ ಮಾಡಿದ್ದಾರೆ. ಅಂದರೆ ಇವ್ರ ಹತ್ರ ಹಣ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾಯಿದೆ. ಹಣ ಇಲ್ಲ. ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸರ್ಕಾರ. ನೀರಾವರಿ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಆಸ್ಪತ್ರೆಗಳಿಗೆ ಇರ್ಬೋದು, ಇವೆಲ್ಲ ವಿಚಾರದಲ್ಲೂ ಉತ್ತರ ಕರ್ನಾಟಕಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಕಲ್ಯಾಣ ಕರ್ನಾಟಕ ಗುಲ್ಬರ್ಗಾದಲ್ಲಿ ಕ್ಯಾಬಿನೆಟ್ ಮಾಡಿ ಅನೌನ್ಸ್ ಮಾಡಿದ್ದೆ. ಇದುವರೆಗೂ ಒಂದು ಕೂಡ ಚಾಲನೆಗೆ ಬಂದೇ ಇಲ್ಲ. ಯಾವುದು ಜೀವ ಆರ್ಡರ್ ಆಗೇ ಇಲ್ಲ ಇದುವರೆಗೂ. ಅದರಿಂದ ಈ ಅಧಿವೇಶನದಲ್ಲಿ ಇವೆಲ್ಲನೂ ಕೂಡ ನಮ್ಮೆಲ್ಲ ಶಾಸಕರು ಇಲ್ಲಿದ್ದಾರೆ ನೋಡಿ, ಎಲ್ಲರಿಗೂ ಈಗ ತಯಾರಿ ಮಾಡಿದ್ದೀರಿ. ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಪಟ್ಟಿ ಮಾಡಿದಿರಿ, ಅವೆಲ್ಲ ಯಾಕೆ ನಿಮಗೆ ಇವಾಗ ಹೇಳ್ಬಿಟ್ರೆ
ಸರ್ ಈಗಲೇ ಹೇಳಿದ್ರೆ ಅವ್ರು ಎಚ್ಚೆತ್ಕೊಬಿಡ್ತಾರೆ ಸರ್ ಸರ್ಕಾರ ಈಗಲೇ ಎಲ್ಲ ಹೇಳಿದ್ರು. ಉತ್ತರ ಕರ್ನಾಟಕದ ವಿಚಾರಗಳು ಇದೆ, ಅಲ್ಲೇ ಪಟ್ಟಿ ಮಾಡಿದೆ, 2 ಪೇಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ದೀರಿ. ಆ ಚರ್ಚೆ ಮಾಡ್ತಾರೆ. ಈಗ ಯಾಕೆ ಅದನ್ನು ಕೊಟ್ಟರೆ ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಕೊಟ್ಟರೆ ಅದಕ್ಕೆ ಆರ್ಡರ್ ಇಶ್ಯೂ ಮಾಡೋಕ್ಕೆ ಎಲ್ಲ ಮಾಡ್ತಾರೆ, ಅದಕ್ಕೆ ಬೇಡ. ಒಂದು ನಿಮಿಷ ಮಾತಾಡ್ಬಿಡ್ತೀನಿ, ಒಂದು ನಿಮಿಷ. ಅದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಈ 700 ಕೋಟಿ ಏನು ಹಗರಣ ಆಗಿದೆ ಲಿಕ್ಕರ್ ಇದರಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ, ಅದಕ್ಕೆ ಮೊನ್ನೆ ಗವರ್ನರ್ಗೆ ಲೆಟ್ರ್ ಕೊಟ್ಟಿದ್ದಾರೆ. ಗವರ್ನರ್ ಅವ್ರಿಗೆ ಕಂಪ್ಲೇಂಟ್ ಆಗಿದೆ. ಪ್ರಧಾನಮಂತ್ರಿಗಳು ಇದನ್ನು ಘೋಷಣೆ ಮಾಡಿದ್ದಾರೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತ. ಈಗ ಮತ್ತೊಂದು ದಾಖಲೆಯೂ ಕೂಡ ಬಂದಿದೆ. ಅಪ್ಲೈ ಮಾಡಿದ್ರೆ ಏನಕ್ಕೆ CL ಅಪ್ಲೈ ಮಾಡಿದ್ರೆ ಲಂಚ ಕೇಳಿರೋ ಆಡಿಯೋನು ಕೂಡ ಬಿಡುಗಡೆಯಾಗಿದೆ. ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಲೋಕಾಯುಕ್ತದಲ್ಲಿ ಕಂಪ್ಲೇಂಟು ಆಗಿದೆ, ಸಾಕ್ಷಿ ಇದೆ. ಈಗ ನೀವು ಸಾಕ್ಷಿ ಕೇಳ್ತಾ ಇದ್ರಿ, ಅಧಿಕಾರಿಗಳು ಮಾತಾಡಿರೋ ಸಾಕ್ಷಿ ಇದೆ, ಆಡಿಯೋನು ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಇನ್ನೇನು ಸಾಕ್ಷಿ ಬೇಕಾಗಿದೆ? ಈ ಭ್ರಷ್ಟ ಸರ್ಕಾರ ಲೂಟಿ ಮಾಡಿದೆ 700 ಕೋಟಿ ಅನ್ನೋದಕ್ಕೆ ಸಾಕ್ಷಿ ಕೇಳಿದ್ದಾರೆ. ಇವಾಗ ಸಾಕ್ಷಿನೂ ಕೂಡ ಬಂದಿದೆ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ನಾನು ತೆರೆದ ಪುಸ್ತಕ ಅಂತ ಹೇಳ್ತಾರೆ. ಈಗ ತೆರೆದ ಮೇಲೆ ಇದು ಆಡಿಯೋನು ಸಿಕ್ಕಾಕೊಂಬಿಟ್ಟಿದೆಯಲ್ಲ. ಅವನೇ ಹೇಳಿಕೆಯಲ್ಲಿ ಹೇಳಿರುವಂಥದ್ದು, ನಾನು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಈ ಪಾಡಾದರೆ ಬೇರೆಯವ್ರ ಕತೆ ಏನು? ಅದರಲ್ಲಿ ಹೇಳಿದ್ದಾನೆ, ನೀನು ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದಕ್ಕೋಸ್ಕರ 50% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಅದರಲ್ಲಿ ಆಡಿಯೋದಲ್ಲಿ 50% ಡಿಸ್ಕೌಂಟು, ನಿನಗೆ ಒಂದು ಸ್ಪೆಷಲ್ ಕ್ಯಾಟಗರಿಯನ್ನು ಕೊಡ್ತೀರಿ ನೀನು ಯಾರಿಗೂ ಹೇಳಬೇಡ. ನೀನು ನಿಮ್ಮ ಏರಿಯಾದಲ್ಲಿ ವೈನ್ ಸ್ಟೋರ್ಗಳು ಬಾರ್ ಎಲ್ಲ ಇದೆ, ಅವ್ರಿಗೆ ಗೊತ್ತಾದರೆ ನಮಗೆ ಸಮಸ್ಯೆ ಆಗ್ತೈತೆ. ಅದಕ್ಕೋಸ್ಕರ ನೀನು ಯಾರಿಗೂ ಹೇಳಬೇಡ, 50% ನಿನಗೆ ಡಿಸ್ಕೌಂಟ್ ಕೊಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಆ ಕಾಂಗ್ರೆಸ್ ಕಾರ್ಯಕರ್ತನಿಗೂ ನಾಮ ಹಾಕಿರುವಂಥದ್ದು ಇವಾಗ ಜಗಜ್ಜಾಹೀರಾತಾಗಿದೆ. ಇಷ್ಟಾದ್ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಲ್ಲ. ಇದಕ್ಕೆ ಸಾಕ್ಷಿ ಕೇಳ್ತಾ ಇದ್ರಲ್ಲ, ಸಾಕ್ಷಿ ಕೊಟ್ಟಿದ್ದೀರಿ. ಈಗ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, ಆಡಿಯೋನು ಬಂದಿದೆ. ಇನ್ಯಾವುದಕ್ಕೆ ರಾಜೀನಾಮೆ ಕೊಡದೆ ನೀವು ಕೂತಿದ್ದೀರ? ಸುಮ್ಮನೆ ದಾಖಲೆ ಕೊಟ್ಟರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಏನೋ ಸಭೆಯಲ್ಲಿ ಯಾರಿಗೆ ಹಾಕಿದ್ದು? ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಸವಾಲು ಹಾಕಿದ್ರು, ಕೊಡಿ ದಾಖಲೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ನೋಡಿ, ದಾಖಲೆ ಕೊಟ್ಟಿದ್ದೀರಿ. ಯಾವಾಗ ರಾಜೀನಾಮೆ ಕೊಡ್ತೀರ? ಇಷ್ಟು ಕೂಡ ಈ ಅಧಿವೇಶನದಲ್ಲಿ ಇದ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡೋರಿದ್ರಿ. ಈ ಸರ್ಕಾರ ಹತ್ರ ಇವತ್ತು ಪಾಪರಾಗಿ ಅವ್ರ ಹತ್ರ ಹಣ ಇಲ್ಲದೆ, ಸಂಬಳನೂ ಕೂಡ ಹಣ ಇಲ್ಲದೆ ಲಂಚ ಹೊಡೆಯುವಂಥದ್ದಕ್ಕೆ ಇಳಿದಿರೋವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನೂ ಇಲ್ಲ. ಇದರ ವಿರುದ್ಧನೂ ಕೂಡ ಹೋರಾಟವನ್ನು ನಾವು ಮಾಡ್ತೀವಿ. ಗಂಭೀರ ಸಭೆ ನಡೆಸಿದ್ರು ನಿಮ್ಮ ಆ ಭಾಗದ ಶಾಸಕರು ತುಂಬ ಜನ ಇದ್ದಾರೆ, ಬಂದೇ ಇಲ್ಲ. ಇವತ್ತು ಯಾರ್ಯಾರ್ದು ಕಮಿಟಿ ಇದೆ ಅವ್ರಿಗೆ ಮಾತ್ರ ನಾವು ಕರೆದಿರೋದು. ಕಮಿಟಿ ಯಾರ್ಯಾರ್ದು ಇದೆ ಇವತ್ತು ಅವ್ರಿಗೆ ಮಾತ್ರ ನಾವು ಕರೆದಿದ್ದೀರಿ. ಬಂದಿದ್ದಾರೆ ಅವರೆಲ್ಲರೂ ಕೂಡ. ಇನ್ನೊಂದು ದಿನ ಇನ್ನೊಬ್ಬರು ಕಮಿಟಿ ಇದ್ದಾಗ ಅವ್ರನ್ನೂ ಕರಿತೀನಿ, ಮಾತಾಡ್ತೀನಿ. ಓಕೆ, ಧನ್ಯವಾದ.